ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದವಂದ ಭಾಗ 127. ಸೈದಾಪೇಟೆಯ ಪ್ರಸಿದ್ಧ ಕಾರಣೇಶ್ವರ ದೇವಸ್ಥಾನದ ರಸ್ತೆ ಮೂಲೆ. ಮಾರ್ಗಶಿರ ಮಾಸದ ಮಂಜಿನ ಪ್ರಭಾವ ಅಲ್ಲಿ ಇನ್ನೂ ಹೆಚ್ಚಾಗಿತ್ತು. ಬೀದಿ ದೀಪಗಳ ಹಳದಿ ಬೆಳಕಿನಲ್ಲಿ ಹಿಮದ ಹನಿಗಳು ಗಾಳಿಯಲ್ಲಿ ತೇಲುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಮುಂಜಾನೆ 5:20 ವಿಕ್ರಮ್ ಕಾರ್ ಆ ರಸ್ತೆಯ ಮೂಲೆಯಲ್ಲಿ ಬಂದು ನಿಧಾನವಾಗಿ ನಿಂತಿತ್ತು. ಕಾರಿನ ಎಸಿಯನ್ನು ಆಫ್ ಮಾಡಿ ಕಿಟಕಿಯ ಗಾಜನ್ನು ಕೆಳಗಿಳಿಸಿದ ವಿಕ್ರಮ್ ತನ್ನ 2 ಕೈಗಳನ್ನು ಸ್ಟೇರಿಂಗ್ ಮೇಲೆ ಇಟ್ಟು ಕಾರಣೇಶ್ವರ ದೇವಸ್ಥಾನದ ಬಾಗಿಲನ್ನೇ ತೀಕ್ಷ್ಣವಾಗಿ ನೋಡುತ್ತಿದ್ದ. ಅವಳ ಆಗಮನಕ್ಕಾಗಿ ಅವನ ಹೃದಯ ಕಾತುರದಿಂದ ಮಿಡಿಯುತ್ತಿತ್ತು. ಸರಿಯಾಗಿ ಮುಂದಿನ 5 ನಿಮಿಷಗಳಲ್ಲಿ ಆ ಮಂಜಿನ ಪರದೆಯನ್ನು ಸವರಿಕೊಂಡು ಒಬ್ಬ ದೇವತೆ ನಡೆದು ಬರುವಂತೆ ಕಾವ್ಯ ಅಲ್ಲಿಗೆ ಬಂದು ತಲುಪಿದಳು. ಅವಳು ವಿಕ್ರಮ್ ಹೇಳಿದಂತೆಯೇ ಪಾರಂಪರಿಕವಾದ ಮಾವಿನ ಹಳದಿ ಬಣ್ಣದ ರೇಷ್ಮೆ ಸೀರೆಯನ್ನು ಹುಟ್ಟಿದ್ದಳು. ಅವಳ ಮುಡಿ ಸುಂದರವಾಗಿ ಕಟ್ಟಲ್ಪಟ್ಟು ಅದರಲ್ಲಿ ಮಲ್ಲಿಗೆ ಹೂವಿನ ಸರವನ್ನು ಮುಡಿಯಲಾಗಿತ್ತು. ಕಿವಿಗಳಲ್ಲಿದ್ದ ಪುಟ್ಟ ಜುಮಕೆಗಳು ಅವಳ ಚಲನೆಗೆ ತಕ್ಕಂತೆ ನರ್ತಿಸುತ್ತಿದ್ದವು. ಚಳಿಯ ಕಾರಣದಿಂದ ಗಾಜಿನ ಬಳೆಗಳಿಂದ ತುಂಬಿದ್ದ ತನ್ನ ಕೈಗಳನ್ನು ಒಟ್ಟಿಗೆ ಕಟ್ಟಿಕೊಂಡು ತುಟಿಗಳು ಹಗುರವಾಗಿ ನಡುಗುತ್ತಿರಲು ಕಾಲೇಜು ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಅವಳು ನಡೆದು ಬಂದ ಆ ಸೌಂದರ್ಯ ವಿಕ್ರಮ್ ಕಣ್ಣುಗಳನ್ನು ಸ್ತಬ್ಧಗೊಳಿಸಿತು. ಕಾರಿನ ಬಾಗಿಲನ್ನು ತೆರೆದು ವಿಕ್ರಮ್ ಕೆಳಗಿಳಿದ. ರೇಷ್ಮೆ ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲಿ ಗಂಭೀರವಾಗಿ ನಿಂತಿದ್ದ ವಿಕ್ರಮ್ನನ್ನು ನೋಡಿದ ತಕ್ಷಣ ಕಾವ್ಯ ಒಂದು ಕ್ಷಣ ಹಾಗೆಯೇ ಮೌನವಾಗಿದ್ದು ಬಿಟ್ಟಳು. ಅವನ ಹಣೆಯಲ್ಲಿದ್ದ ಚಂದನದ ಬೊಟ್ಟು ಮತ್ತು ಅವನ ಆ ಪಾರಂಪರಿಕ ನೋಟ ಅವಳಲ್ಲಿ ಒಂದು ದೊಡ್ಡ ರೋಮಾಂಚನವನ್ನು ಉಂಟು ಮಾಡಿತು. ಕಾವ್ಯ ಅವನ ಹತ್ತಿರ ಬಂದು ತನ್ನ ಆಶ್ಚರ್ಯವನ್ನು ಮರೆಮಾಚಲು ಯತ್ನಿಸುತ್ತಾ, ವಾವ್, ಏನ್ ಸರ್ ಇದು, ನಿಜವಾಗಿಯೂ ಪಂಚೆ ಶರ್ಟ್ ಉಟ್ಕೊಂಡು ಬಂದ್ಬಿಟ್ಟಿದ್ದೀರಾ? ಹಣೆಯಲ್ಲಿ ಚಂದನದ ಬೊಟ್ಟು ಬೇರೆ. ನಿಮ್ಮನ್ನು ನೋಡಿದರೆ ಗುರುತೇ ಸಿಗುತ್ತಿಲ್ಲ ಸರ್. ಯಾಕೋ ಹೊಸ ವರನ ಥರ ಇದ್ದೀರಾ ಎಂದು ತನ್ನದೇ ಶೈಲಿಯಲ್ಲಿ ತಮಾಷೆಯಾಗಿ ಕೇಳಿದಳು. ವಿಕ್ರಮ್ ತನ್ನ ಕಾರಿನ ಬಾಗಿಲನ್ನು ಅವಳಿಗಾಗಿ ತೆರೆಯುತ್ತಾ ತನ್ನ ಹಳೆಯ ತುಂಟ ನಗೆಯನ್ನು ಬೀರಿದ. ಮತ್ತೆ ನನ್ನ ಮಂಕಿ, ಸಾರಿ, ನನ್ನ ಕಾವ್ಯ ಮೇಡಮ್ ಆರ್ಡರ್ ಮಾಡಿದರೆ ಈ ವಿಕ್ರಮ್ ಮೀರಲು ಸಾಧ್ಯವೇ? ನೀನು ಹೇಳಿದಂತೆಯೇ ಸೀರೆ ಉಟ್ಕೊಂಡು ಬಂದಿದ್ದೀಯ. ಈಗ ನೋಡು, ನಮ್ಮಿಬ್ಬರನ್ನು ಹೀಗೆ ನಿಂತಿರುವುದನ್ನು ನೋಡಿದರೆ ಈ ರಸ್ತೆಯಲ್ಲಿ ಹೋಗುವವರು ಬರುವವರೆಲ್ಲ ಎಂತಹ ಅದ್ಭುತ ಜೋಡಿ, ಅಚ್ಚೊತ್ತಿದಂತೆ ವರ ಮತ್ತು ವಧುವಿನಂತೆಯೇ ಇದ್ದಾರೆ ಎಂದು ತಾವಾಗಿಯೇ ಮಾತನಾಡಿಕೊಂಡು ಹೋಗುತ್ತಾರೆ ಅಲ್ವಾ? ಅದಕ್ಕೆ ಈ ಅರೇಂಜ್ಮೆಂಟ್ ಎಂದು ಕಣ್ಣು ಹೊಡೆದ. ಕಾವ್ಯಳ ಮುಖ ತಕ್ಷಣ ಕೆಂಪಾಯಿತು. ಅವಳು ಕಾರಿನ ಮುಂಭಾಗದ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ, ನಿಮಗೆ ಯಾವಾಗಲೂ ಈ ತುಂಟ ಮಾತಿಗೆ ಕಡಿಮೆಯೇ ಇಲ್ಲ ವಿಕ್ರಮ್ ಸರ್. ಯಾರಾದರೂ ನೋಡಿಬಿಡುತ್ತಾರೆ, ಮೊದಲು ಕಾರ್ ತೆರೆಯಿರಿ ಎಂದು ತನ್ನ ನಾಚಿಕೆಯನ್ನು ಮರೆಮಾಚಲು ಗದರಿಸಿದಳು. ವಿಕ್ರಮ್ ನಗುತ್ತಾ ಡೈನಿಂಗ್ ಸೀಟಿನಲ್ಲಿ ಕುಳಿತು ಕಾರ್ ಚಲಾಯಿಸಿದ. ಕಾರು ನಿಧಾನವಾಗಿ ಆ ಬೀದಿಗಳನ್ನು ದಾಟಿ ಮುಖ್ಯ ರಸ್ತೆಯತ್ತ ಸಾಗಿತು. ಸರಿ ಕಾವ್ಯ, ಕಾರಣೇಶ್ವರ ದೇವಸ್ಥಾನದಿಂದ ನೇರವಾಗಿ ಈಗ ನಾವು ಆ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿ ಹಾಗೆಯೇ ನಿನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡುತ್ತೇನೆ, ಓಕೆನಾ ಎಂದು ವಿಕ್ರಮ್ ಕೇಳಲು ಕಾವ್ಯ ಸರಿ ಸರ್, ನಿಮ್ಮ ಇಷ್ಟದಂತೆಯೇ ಆಗಲಿ ಎಂದು ಮುಗುಳ್ನಗೆಯಿಂದ ಹೇಳಿದಳು. ಅವರಿಬ್ಬರು ಕಾರಿನಲ್ಲಿ ಸಂತೋಷದಿಂದ ಮಾತನಾಡುತ್ತಾ ಆ ಮಾರ್ಗಶಿರ ಮಾಸದ ಹಿಮಭರಿತ ಮುಂಜಾನೆಯಲ್ಲಿ ದೇವಸ್ಥಾನದತ್ತ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಆದರೆ ಅಲ್ಲಿ ಒಂದು ಬ್ಯೂಟಿ ಪಾರ್ಲರ್ನಲ್ಲಿ ಯಾಶಿಕಾ ಕಣ್ಣೀರಿನಿಂದ ತನ್ನ ಜೀವನದ ಹೋರಾಟವನ್ನು ನಡೆಸುತ್ತಿದ್ದಾಳೆ ಎಂಬುದು ಮತ್ತು ಅವಳ ಮದುವೆಯ ಸಿದ್ಧತೆಗಳು ಅಲ್ಲಿ ನಡೆಯುತ್ತಿವೆ ಎಂಬುದು ಅವರಿಬ್ಬರಿಗೂ ಇನ್ನೂ ತಿಳಿದಿರಲಿಲ್ಲ. ವಿಧಿಯ ಆ ವಿಚಿತ್ರ ಆಟ ದೇವಸ್ಥಾನದ ರಸ್ತೆಯಲ್ಲಿ ಇವರೆಲ್ಲರನ್ನೂ ಒಂದೇ ಬಿಂದುವಿನಲ್ಲಿ ಜೋಡಿಸಲು ಕಾಯುತ್ತಿತ್ತು. ದೇವಸ್ಥಾನದ ಪ್ರಮುಖ ಪ್ರಾಕಾರ. ಮುಂಜಾನೆಯ ಮಂಜಿನ ಮಸುಕು ಇನ್ನೂ ಸಂಪೂರ್ಣವಾಗಿ ಸರಿದಿರಲಿಲ್ಲ. ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಗೀತೆಗಳು ಮೆಲ್ಲನೆ ಧ್ವನಿಸುತ್ತಿರಲು ಅಲ್ಲಿ ಒಂದು ದೊಡ್ಡ ಧಮಾಕ ನಾಟಕಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಯುವರಾಜ್ ಬಿರಬಿರನೆ ನಡೆದು ಬಂದು ಪ್ರಾಕಾರದ ಒಂದು ಭಾಗದಲ್ಲಿ ನಿಲ್ಲಲು ಅವನ ಹಿಂದೆ ಯಾಶಿಕಾ ಒಳಗೆ ಬಂದಳು. ಅವಳ ಕೈ ಕಾಲುಗಳು ಭಯದಿಂದ ನಡುಗುತ್ತಿದ್ದವು. ಬ್ಯೂಟಿ ಪಾರ್ಲರ್ನಲ್ಲಿ ಅವಳು ಸುರಿಸಿದ ಕಣ್ಣೀರು ಈಗ ದೇವಸ್ಥಾನದ ಹೊಸ್ತಿಲು ಮೆಟ್ಟಿದ ತಕ್ಷಣ ಸಂಪೂರ್ಣವಾಗಿ ಮಾಯವಾಗಿ ಸ್ವಾರ್ಥದ ಪರಮಾವಧಿಯಾಗಿ ಬದಲಾಗಲು ಪ್ರಾರಂಭಿಸಿತ್ತು. ಸುತ್ತಲೂ ನೋಡಿದ ಯಾಶಿಕಾಗೆ ಇನ್ನು ಈ ಯುವರಾಜನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಹಾದಿಯಿಲ್ಲ ಎಂಬುದು
ಅಣುವಾಗಿ ಅರ್ಥವಾಯಿತು. ಅವನೊಂದಿಗೆ ಜಗಳವಾಡಿ ಇನ್ನು ಯಾವುದೇ ಪ್ರಯೋಜನವಿಲ್ಲ. ಹೇಗೂ ಅಥರ್ವ ಮಾವ ನಮಗೆ ಸಿಗುವುದಿಲ್ಲ. ಈ ವರ್ಮನ್ ಮನೆತನದ ಆಸ್ತಿ ಮತ್ತು ಗೌರವ ನಮಗೆ ಬೇಕು ಎಂದರೆ ಈ ಯುವರಾಜನನ್ನು ಸದ್ಯಕ್ಕೆ ನಮ್ಮ ಕೈಗೆಟಕುವಂತೆ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆ ಎಂದು ಅವಳ ಹಠಮಾರಿ ಮೆದುಳು ಲೆಕ್ಕಾಚಾರ ಹಾಕಿತು. ತಕ್ಷಣವೇ ಹೂಸರವಳ್ಳಿಯಂತೆ ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡಳು ಯಾಶಿಕಾ. ಯುವರಾಜನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೃತಕ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದಳು. ಓಕೆ ಯುವರಾಜ್, ನನಗೀಗ ಎಲ್ಲವೂ ಅರ್ಥವಾಯಿತು. ನಿನ್ನನ್ನು ಮದುವೆಯಾಗಲು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನಗೊಂದು ಷರತ್ತು. ಆ ಹುಚ್ಚಿ ವೆನಿಲ್ಲಾಳನ್ನು ನನ್ನ ಜೊತೆ ಇಟ್ಟುಕೊಂಡು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಅವಳನ್ನು ಯಾವುದಾದರೂ ಒಂದು ಹುಚ್ಚಾಸ್ಪತ್ರೆಗೆ ಸೇರಿಸಿಬಿಡು. ನೀನು ನಾನು ಇನ್ಮುಂದೆ ಜಗಳವಾಡುತ್ತಾ ಇರುವುದಕ್ಕಿಂತ ಇಬ್ಬರು ಜೊತೆಯಾಗಿ ಬಾಳಲು ಪ್ರಾರಂಭಿಸಿ ನಮ್ಮ ಲೈಫನ್ನು ಸೂಪರಾಗಿ ರನ್ ಮಾಡೋಣ ಎಂದು ಅಷ್ಟೊಂದು ಕ್ರೂರವಾಗಿ ಸ್ವಾರ್ಥದ ಸಾಕಾರ ರೂಪವಾಗಿ ಮಾತನಾಡಿದಳು. ಅವಳ ಮಾತುಗಳನ್ನು ಕೇಳಿದ ಯುವರಾಜನ ತುಟಿಗಳಲ್ಲಿ ಒಂದು ಕಹಿ ಹಾಗೂ ವಂಚನೆಯ ನಗು ಹರಳಿತು. ಅವಳ ಸ್ವಾರ್ಥದ ಆಳ ಅವನಿಗೆ ಈಗಾಗಲೇ ತಿಳಿದಿದ್ದರಿಂದ ಅವಳ ಮಾತಿನಲ್ಲಿ ಅವನಿಗೆ ಯಾವುದೇ ಆಶ್ಚರ್ಯವಾಗಲಿಲ್ಲ. ಆಹಾ, ನಿನ್ನ ಇಷ್ಟದಂತೆಯೇ ಎಲ್ಲವೂ ನಡೆಯಲಿ ಯಾಶಿಕಾ. ನೀನು ಯಾವುದರ ಬಗ್ಗೆಯೂ ಚಿಂತಿಸಬೇಡ ಎಂದು ಅವನು ದ್ವಂದ್ವಾರ್ಥಗಳಲ್ಲಿ ಹೇಳಿ ಮುಗಿಸುವಷ್ಟರಲ್ಲೇ ಅಲ್ಲಿ ಮತ್ತೊಂದು ಬಾಡಿಗೆ ಕಾರ್ ಬಂದು ನಿಂತಿತ್ತು. ಮುಂದಿನ ಕೆಲವು ಕ್ಷಣಗಳಲ್ಲಿ ಆ ಸ್ಥಳವೇ ಒಂದು ಸ್ವರ್ಗವಾಗಿ ಬದಲಾಗುವಂತಹ ದೃಶ್ಯವೊಂದು ಅಲ್ಲಿ ಅನಾವರಣಗೊಂಡಿತು. ಕಾರಿನಿಂದ ವೆನಿಲ್ಲಾಳ ತಾಯಿ ಸುಮತಿ ಮೊದಲು ಕೆಳಗಿಳಿದರು. ಅವರ ಬೆನ್ನಲ್ಲೇ ಕಾರಿನ ಇನ್ನೊಂದು ಬದಿಯ ಬಾಗಿಲನ್ನು ತೆರೆದುಕೊಂಡು ಹೊರಗೆ ಬಂದಳು ವೆನಿಲ್ಲಾ. ಅವಳನ್ನು ನೋಡಿದ ಯಾಶಿಕಾಳ ಕಣ್ಣುಗಳು ಅಸೂಯೆ ಮತ್ತು ಆಘಾತದಿಂದ ಹಾಗೆಯೇ ಸ್ತಬ್ಧವಾದವು. ವೆನಿಲ್ಲಾ ಒಂದು ಸುಂದರವಾದ ರೇಷ್ಮೆ ಸೀರೆಯನ್ನು ಹುಟ್ಟಿದ್ದಳು. ಅವಳ ತಲೆ ತುಂಬ ದಟ್ಟವಾದ ಮಲ್ಲಿಗೆ ಹೂವುಗಳನ್ನು ಮುಡಿಯಲಾಗಿತ್ತು. ಬ್ಯೂಟಿ ಪಾರ್ಲರ್ನ ಯಾವುದೇ ರೀತಿಯ ಕೃತಕ ಮೇಕಪ್ ಇಲ್ಲದೆ ತೀರಾ ಸರಳವಾದ ರೀತಿಯಲ್ಲಿ ಅವಳ ಮುಖವನ್ನು ಅಲಂಕರಿಸಲಾಗಿತ್ತು. ಆದರೆ ಆ ಸರಳ ಅಲಂಕಾರದಲ್ಲೂ ಅವಳ ಮುಖ ಹುಣ್ಣಿಮೆ ಚಂದ್ರನಂತೆ ಸ್ವರ್ಗದ ದೇವತೆಯ ಶೋಭೆಯಿಂದ ಕಂಗೊಳಿಸುತ್ತಿತ್ತು. ಅವಳ ಕಣ್ಣುಗಳಲ್ಲಿದ್ದ ಆ ಮಗುತನ ಮತ್ತು ಮುಖದ ಮುಗ್ಧತೆ ಅವಳ ಸೌಂದರ್ಯವನ್ನು ಇನ್ನೂ 10 ಪಟ್ಟು ಹೆಚ್ಚಿಸಿತ್ತು. ಅವಳನ್ನು ನೋಡಿದ ತಕ್ಷಣ ಯಾಶಿಕಾ ಕೋಪದಿಂದ ಹುರಿಯುವ ಕೆಂಡದಂತೆ ಕೆರಳಿದಳು. ಯುವರಾಜ್, ಇವರು ಯಾಕೆ ಈಗ ಇಲ್ಲಿಗೆ ಬರುತ್ತಿದ್ದಾರೆ? ಅದು ಅಲ್ಲದೆ ಈ ವೆನಿಲ್ಲಾಗೆ ಯಾಕೆ ಇಷ್ಟೊಂದು ಮೇಕಪ್, ರೇಷ್ಮೆ ಸೀರೆ, ಮಲ್ಲಿಗೆ ಹೂವು ಅಂತ ಇವಳು ಯಾಕೆ ಇಲ್ಲಿಗೆ ಬರಬೇಕು? ಇವಳನ್ನು ಮೊದಲು ಇಲ್ಲಿಂದ ಹೋಗಲು ಹೇಳು ಎಂದು ಕಿರುಚಿದಳು. ಯುವರಾಜ್ ಅವಳತ್ತ ತಿರುಗಿ ನೋಡಿ ಅದೇ ಕುತಂತ್ರಿ ನಗೆಯೊಂದಿಗೆ ಹೇಳಿದ, ಏ ಯಾಶಿಕಾ, ಬಾಯಿ ಮುಚ್ಚು. ಅವರು ನನ್ನ ಬಂಧುಗಳು. ಅವರಿಲ್ಲದೆ ನನ್ನ ಮದುವೆ ಹೇಗೆ ನಡೆಯುತ್ತದೆ? ಅದು ಅಲ್ಲದೆ ವೆನಿಲ್ಲಾ ಇಲ್ಲದೆ ನನ್ನ ಮದುವೆ ಅಗ್ನಿ ಸಾಕ್ಷಿಯಾಗಿ ನಡೆದು ಬಿಡುತ್ತದೆಯೇ ಏನು ಎಂದು ಮತ್ತೆ ಒಂದು ಭಯಾನಕ ದ್ವಂದ್ವಾರ್ಥದಲ್ಲಿ ಹೇಳಿದ. ಯಾಶಿಕಾಗೆ ಅವನ ಮಾತಿನ ಒಳಾರ್ಥ ತಿಳಿಯಲಿಲ್ಲ. ಸರಿ, ಏನಾದರೂ ಮಾಡಿ ತೊಲಗಿ ಎಂದು ಬೇಸರದಿಂದ ಗೊಣಗಿದಳು. ಆಗ ಸುತ್ತಲೂ ನೋಡಿದ ಯಾಶಿಕಾ, ಹೌದು ಯುವರಾಜ್, ಮದುವೆ ಅಂತ ಹೇಳಿದೆ, ಮಂಟಪ ರೆಡಿ ಅಂತೀಯ. ಆದರೆ ಇಲ್ಲಿ ವಧು ವರರು ಹಾಕಿಕೊಳ್ಳಲು ಮದುವೆ ಹೂವಿನ ಹಾರವೇ ಇಲ್ಲವಲ್ಲ. ಯಾವುದನ್ನು ಇಟ್ಕೊಂಡು ಮದುವೆಯಾಗುತ್ತೀಯ ಎಂದು ಅನುಮಾನದಿಂದ ಕೇಳಿದಳು. ಈಗ ಬರುತ್ತೆ ನೋಡು ಹಾರ ಎಂದು ಯುವರಾಜ್ ಬಾಗಿಲಿನತ್ತ ಕೈ ಮಾಡಿದ. ಅದೇ ಸಮಯದಲ್ಲಿ ದೇವಸ್ಥಾನದ ಬಾಗಿಲಲ್ಲಿ ಒಂದು ಬೈಕ್ ಬಂದು ನಿಂತಿತ್ತು. ಅದರಿಂದ ಕೆಳಗಿಳಿದ ವ್ಯಕ್ತಿ ತನ್ನ ಹೆಲ್ಮೆಟ್ ಕಳಚಿ ಬಿಟ್ಟು ಬಿರಬಿರನೆ ಪ್ರಾಕಾರದತ್ತ ನಡೆದನು. ಅವನ ಕೈಯಲ್ಲಿದ್ದ ದೊಡ್ಡ ಚೀಲದಲ್ಲಿ 2 ಬೃಹತ್ ಮದುವೆ ಹಾರಗಳು ಮತ್ತು 2 ಸಣ್ಣ ಉಪಹಾರಗಳಿದ್ದವು. ಬಂದವನು ಬೇರಾರೂ ಅಲ್ಲ, ವಿಕ್ರಮ್ನ PA ಕಾರ್ತಿಕ್. ಕಾರ್ತಿಕ್ ವಿಕ್ರಮ್ನ PA ಆಗಿದ್ದರೂ ಅವನಿಗೂ ಯುವರಾಜನಿಗೆ ಯಾವುದೇ ಕಾರ್ತಿಕ್ ವಿಕ್ರಮ್ನ PA ಆಗಿದ್ದರೂ ಅವನಿಗೂ ಯುವರಾಜನಿಗೆ ಹಾಗೂ ವಿಕ್ರಮ್ ನಡುವೆ ಒಂದು ದೊಡ್ಡ ಸ್ನೇಹದ ಬಂಧವಿತ್ತು. ಯುವರಾಜ್ ವಿಕ್ರಮ್ನ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಆಗಿದ್ದರೂ ಅವರಲ್ಲಿ ಮಾಲೀಕ ಕೆಲಸಗಾರ ಎಂಬ ಯಾವುದೇ ತಾರತಮ್ಯ ಅಥವಾ ಹುದ್ದೆಯ ಅಹಂಕಾರ ಎಂದಿಗೂ ಇರಲಿಲ್ಲ. ಮೂವರು ಆಪ್ತ ಸ್ನೇಹಿತರಂತೆಯೇ ಇರುತ್ತಿದ್ದರು. ವಿಕ್ರಮ್ನ ಎಲ್ಲ ರಹಸ್ಯ ಯೋಜನೆಗಳಿಗೂ ಕಾರ್ತಿಕ್ ಮತ್ತು ಯುವರಾಜ್ ಅವರೇ ಬಲಗೈ ಎಡಗೈಯಾಗಿದ್ದರು. ಕಾರ್ತಿಕ್ ಉತ್ಸಾಹದಿಂದ ನಗುತ್ತಾ ಒಳಗೆ ಬಂದ. ಯುವ, ತಗೋ, ನೀನು ಕೇಳಿದ ಎಲ್ಲ ಹಾರಗಳನ್ನು ಸರಿಯಾಗಿ ಫ್ರೆಶ್ ಆಗಿ ತೆಗೆದುಕೊಂಡು ಬಂದಿದ್ದೇನೆ ಎಂದ. ಅಲ್ಲಿ ಕಾರ್ತಿಕ್ನನ್ನು ನೋಡಿದ ತಕ್ಷಣ ಯಾಶಿಕಾಗೆ
ಕೋಪ ನೆತ್ತಿಗೇರಿತು. ಕಾರ್ತಿಕ್, ನೀನು ವಿಕ್ರಮ್ ಮಾವನ ಪಿಎ ಅಲ್ವಾ? ನೀನು ಯಾಕೆ ಇಲ್ಲಿಗೆ ಬಂದು ಈ ಯುವರಾಜನಿಗೆ ಸಹಾಯ ಮಾಡ್ತಾ ಇದೀಯಾ? ನೀನು ಇವನ ಜೊತೆ ಸೇರಿಕೊಂಡು ನನಗೆ ದ್ರೋಹ ಮಾಡ್ತಾ ಇದೀಯಾ? ಇರು, ನನ್ನ ಅಥರ್ವ ಮಾವ ಊರಿನಿಂದ ಬಂದ ತಕ್ಷಣ ನಿನ್ನನ್ನು ಏನು ಮಾಡುತ್ತೇನೆ ನೋಡು. ನಿನ್ನ ಕೆಲಸವನ್ನು ಅವರ ಕೈಯಿಂದಲೇ ತೆಗೆಸಿ ಹಾಕುತ್ತೇನೆ ಎಂದು ಆಕ್ರೋಶದಿಂದ ಕಿರುಚಿದಳು ಯಾಶಿಕಾ. ಕಾರ್ತಿಕ್ ಅವಳ ಬೆದರಿಕೆಗಳನ್ನು ಕೇಳಿ ಸ್ವಲ್ಪವೂ ಕದಲದೆ ಒಂದು ಗೇಲಿಯ ನಗೆಯನ್ನು ಬೀರಿದ. ಹೌದಾ ಚಿನ್ನ, ಇನ್ನು ಒಂದು 10 ನಿಮಿಷದಲ್ಲಿ ಈ ಜಾಗಕ್ಕೆ ಇನ್ನೊಂದು ದೊಡ್ಡ ಸುಂಟರಗಾಳಿ ಬರುತ್ತೆ. ಅದರ ವೇಗವನ್ನು ನೋಡಿ ಆಮೇಲೆ ಸಾಧ್ಯವಾದರೆ ನನ್ನ ಸೀಟನ್ನು ಹರಿದು ನೋಡು. ಯಾಕೆಂದರೆ ಈ ಮದುವೆಯ ಪ್ರಮುಖ ಸಾಕ್ಷಿಯೇ ಅವರು ಎಂದು ಕಾರ್ತಿಕ್ ಮಾಸಾಗಿ ಹೇಳಿ ಯುವರಾಜನೊಂದಿಗೆ ಹಸ್ತಲಾಘವ ಮಾಡಿದ. ಕಾರ್ತಿಕ್ ಹೇಳಿ ಮುಗಿಸಿದ ಮುಂದಿನ 5ನೇ ನಿಮಿಷದಲ್ಲಿ ದೇವಸ್ಥಾನದ ಮುಖ್ಯ ದ್ವಾರದ ಮುಂದೆ ವಿಕ್ರಮ್ನ ಐಷಾರಾಮಿ ಕಾರ್ ಬಂದು ಅತ್ಯಂತ ಗಂಭೀರವಾಗಿ ನಿಂತಿತು. ಕಾರಿನ ಮುಂಭಾಗದ ಬಾಗಿಲನ್ನು ತೆರೆದುಕೊಂಡು ರೇಷ್ಮೆ ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲಿ ವಿಕ್ರಮ್ ಕೆಳಗಿಳಿದ. ಅವನ ಮುಖದಲ್ಲಿ ಒಬ್ಬ ಮಹಾನ್ ರಾಜತಾಂತ್ರಿಕನ ನಗು ನೆಲೆಸಿತ್ತು. ಇನ್ನೊಂದು ಬದಿಯ ಬಾಗಿಲನ್ನು ತೆರೆದುಕೊಂಡು ಮಾವಿನ ಹಳದಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ದೇವತೆಯಂತೆ ಕಾವ್ಯ ಕೆಳಗಿಳಿದಳು. ಇಬ್ಬರೂ ಕೈ ಹಿಡಿದುಕೊಂಡು ದೇವಸ್ಥಾನದ ಒಳಗೆ ಪ್ರವೇಶಿಸಿದರು. ವಿಕ್ರಮ್ ಕಾವ್ಯಳನ್ನು ನೋಡಿ, ಒಳಗೆ ನಿನಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಕಾಯುತ್ತಿದೆ ಕಾವ್ಯ ಎಂದು ಹೇಳುತ್ತಲೇ ಅವಳನ್ನು ಕರೆದುಕೊಂಡು ಹೋದ. ಒಳಗೆ ವಿಕ್ರಮ್ಗಾಗಿಯೇ ಯುವರಾಜ್ ಮತ್ತು ಕಾರ್ತಿಕ್ ಕಾತುರದಿಂದ ಕಾಯುತ್ತಿದ್ದರು. ವಿಕ್ರಮ್ನನ್ನು ನೋಡಿದ ತಕ್ಷಣ ಯಾಶಿಕಾ ತನ್ನ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಿದಳು. ಅವಳ ಕಣ್ಣುಗಳಿಂದ ಕೃತಕ ಮೊಸಳೆ ಕಣ್ಣೀರು ಸುರಿಯಲು ಪ್ರಾರಂಭವಾಯಿತು. ವಿಕ್ರಮ್ ಹತ್ತಿರ ಓಡಿ ಬಂದಳು. ಮಾವ, ವಿಕ್ರಮ್ ಮಾವ, ನೋಡಿದ್ಯಾ ಈ ಯುವರಾಜ್ ಮಾಡುತ್ತಿರುವ ಅಕ್ರಮವನ್ನು? ನನ್ನನ್ನು ಬೆದರಿಸಿ ಬಲಾತ್ಕಾರವಾಗಿ ಇಲ್ಲಿಗೆ ಕರೆದುಕೊಂಡು ಬಂದು ಮದುವೆಯಾಗಲು ನೋಡುತ್ತಿದ್ದಾನೆ. ಮಾವ, ನನ್ನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಕಾಪಾಡು ಮಾಮ ಎಂದು ಅಳುತ್ತಾ ನಾಟಕವಾಡಿದಳು. ವಿಕ್ರಮ್ ಅವಳನ್ನು ಒಂದು ಗೇಲಿಯ ನೋಟದಿಂದ ನೋಡಿ ಯುವರಾಜನತ್ತ ತಿರುಗಿದ. ಏಯ್ ಯುವ, ಈ ಡೈಲಾಗನ್ನು ನೀನು ಹೇಳಬೇಕಿತ್ತೋ? ಅವಳು ಹೇಳುತ್ತಿದ್ದಾಳೆ. ಓಕೆನಾ? ಮ್ಯಾರೇಜ್ಗೆ ಎಲ್ಲ ರೆಡಿ ತಾನೆ ಎಂದು ಜೋರಾಗಿ ನಕ್ಕ ವಿಕ್ರಮ್. ಯಾಶಿಕಾಗೆ ಏನೂ ಅರ್ಥವಾಗದೆ ದಿಗ್ಭ್ರಮೆಗೊಂಡು ನಿಂತಳು. ಅದರಲ್ಲೂ ಕಾವ್ಯಳೊಂದಿಗೆ ವಿಕ್ರಮ್ನನ್ನು ನೋಡಿದ ಅವಳಿಗೆ ಅಸೂಯೆಯಿಂದ ಹೊಟ್ಟೆ ಉರಿ ಉಂಟಾಯಿತು. ಬನ್ನಿ ಬಾಸ್, ಹೋಗೋಣ ಎಂದು ಕಾರ್ತಿಕ್ ಮತ್ತು ಯುವರಾಜ್ ವಿಕ್ರಮ್ನನ್ನು ಸ್ವಾಗತಿಸಿದರು. ಆಗ ಅಲ್ಲಿ ನಿಂತಿದ್ದ ಮುಗ್ಧ ವೆನಿಲಾ ನಿಧಾನವಾಗಿ ಯುವರಾಜನ ಶರ್ಟ್ ಹಿಡಿದು ಎಳೆದಳು. ಅವಳ ಕಣ್ಣುಗಳು ಕರುಣಾಜನಕವಾಗಿ ಬದಲಾದವು. ಯುವ, ನಿನಗೆ ಇವತ್ತು ಮದುವೆಯಾ? ಮದುವೆ ಅಂದರೆ ನೀನು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯಾ ಯುವ ಎಂದು ಮಗುವಿನಂತೆ ಕೇಳಿದಳು. ಯುವರಾಜ್ ಅವಳ ತಲೆಯನ್ನು ಮೃದುವಾಗಿ ಸವರುತ್ತಾ, ಅದೆಲ್ಲ ಯಾರು ವೆನಿಲಾ ಹೇಳಿದರೂ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದ ಪ್ರೀತಿಯಿಂದ. ಇಲ್ಲ ಯುವ, ಈ ಯಾಶಿಕಾನೇ ನಿನ್ನೆ ನನ್ನ ಹತ್ತಿರ ಹೇಳಿದಳು. ನನಗೂ ಯುವಾಗೂ ಮದುವೆ ನಡೆಯಲಿದೆ. ಮದುವೆ ಮುಗಿದ ತಕ್ಷಣ ಅವನು ನಿನ್ನನ್ನೆಲ್ಲ ಹಾಗೆಯೇ ಬಿಟ್ಟು ಬಂದು ಬಿಡುತ್ತಾನೆ. ನೀನು ಹುಚ್ಚಾಸ್ಪತ್ರೆಗೆ ಹೋಗುತ್ತೀಯ ಅಂತ ಹೇಳಿದಳು ಯುವ ಎಂದು ವೆನಿಲಾ ಮುಗ್ಧತೆಯಿಂದ ಸತ್ಯಗಳನ್ನು ಹೊರಹಾಕಿದಳು. ಅದನ್ನು ಕೇಳಿದ ತಕ್ಷಣ ಯುವರಾಜನ ಮುಖ ಕೋಪದಿಂದ ಕೆಂಪಾಯಿತು. ಅವನು ಯಾಶಿಕಾಳತ್ತ ರೌದ್ರವಾಗಿ ತಿರುಗಿದ. ಅವಳ ಕುತ್ತಿಗೆಯನ್ನು ಹಿಡಿಯುವಂತೆ ಹತ್ತಿರ ಹೋಗಿ, ಏಯ್ ಯಾಶಿಕಾ, ನೀನೆಲ್ಲ ಒಂದು ಮನುಷ್ಯ ಜನ್ಮವೇನೆ? ಒಬ್ಬ ಮುಗ್ಧ ಹುಡುಗಿ ಹತ್ತಿರ ಹೋಗಿ ಹೀಗೆ ಮಾತನಾಡ್ತಾ ಇದೀಯಾ? ನಿನ್ನನ್ನು ಏನು ಮಾಡುತ್ತೇನೆ ನೋಡು ಎಂದು ಆಕ್ರೋಶದಿಂದ ಬೈದ. ಸರಿ ಬನ್ನಿ, ಮೊದಲು ಒಳಗೆ ಹೋಗೋಣ ಎಂದು ವಿಕ್ರಮ್ ತಡೆದು ಎಲ್ಲರನ್ನೂ ಮಂಟಪದತ್ತ ಕರೆದೊಯ್ದ. ಯಾಶಿಕಾಗೆ ಒಂದು ಕಡೆ ವಿಕ್ರಮ್ ಮತ್ತು ಯುವರಾಜನ ಮೇಲೆ ಭಯಂಕರ ಕೋಪವಿದ್ದರೂ ಇನ್ನೂ ಏನೂ ಮಾಡಲು ಸಾಧ್ಯವಿಲ್ಲ. ಯುವರಾಜನನ್ನು ಮದುವೆಯಾಗುವುದೇ ನಮ್ಮ ಐಷಾರಾಮಿ ಜೀವನಕ್ಕೆ ರಕ್ಷಣೆ ಎಂಬ ಅಂತಿಮ ನಿರ್ಧಾರದೊಂದಿಗೆ ಅವಳು ನೇರವಾಗಿ ಹೋಗಿ ಮಂಟಪದಲ್ಲಿದ್ದ ರೇಷ್ಮೆ ಚಾಪೆಯ ಮೇಲೆ ಕುಳಿತಳು. ಅಲ್ಲಿದ್ದ ವಯಸ್ಸಾದ ಪುರೋಹಿತರು ಹೋಮ ಕುಂಡದಲ್ಲಿ ಬೆಂಕಿ ಹೊತ್ತಿಸಿ, ಅಯ್ಯ ವರನೇ, ಟೈಮ್ ಆಗುತ್ತಿದೆ, ಬಂದು ವಧುವಿನ ಪಕ್ಕದಲ್ಲಿ ಕುಳಿತುಕೋ ಎಂದರು. ಆದರೆ ಯುವರಾಜ್ ಮಂಟಪದತ್ತ ಕಸಿಯದೆ ವಿಕ್ರಮ್ನ ಪಕ್ಕದಲ್ಲೇ ಕದಲದೆ ನಿಂತಿದ್ದ. ಅಲ್ಲಿ ಕುಳಿತಿದ್ದ ಯಾಶಿಕಾ ತಾಳ್ಮೆ ಕಳೆದುಕೊಂಡು, ಯುವರಾಜ್, ಏನು ಮಾಡ್ತಾ ಇದೀಯಾ ಅಲ್ಲಿ? ಇಲ್ಲಿ ಬಂದು ಕುಳಿತುಕೋ, ಮುಹೂರ್ತದ ಸಮಯ ಮುಗಿಯುತ್ತಾ ಬಂದಿದೆ ಎಂದು ಅಧಿಕಾರದಿಂದ ಕೂಗಿದಳು. ಯುವರಾಜ್ ಅವಳನ್ನು ಗೇಲಿಯಾಗಿ ನೋಡಿ, ನಿನ್ನಂಥ ಒಬ್ಬ ಊಸರವಳ್ಳಿ ಸ್ವಾರ್ಥಿಯನ್ನು ನನ್ನ ಜೀವನದ ಸಂಗಾತಿಯಾಗಿ ಸ್ವೀಕರಿಸಿ ಒಂದು ಕೀಳುಮಟ್ಟದ ಮದುವೆ ಮಾಡಿಕೊಳ್ಳಲು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಯಾಶಿಕಾ ಎಂದು ಅಷ್ಟೂ ಜನರ ಮುಂದೆ ಗುಡುಗಿದ.
ಆ ಮಾತು ಯಾಶಿಕಾಳ ಮುಖಕ್ಕೆ ಚಪ್ಪಲಿಯಲ್ಲಿ ಹೊಡೆದಂತೆ ಇತ್ತು. ಅವಳು ಮಂಟಪದಿಂದ ದಿಢೀರನೆ ಎದ್ದು ಬಂದು ತನ್ನ ಅಹಂಕಾರ ನೆತ್ತಿಗೇರಿ ಅವನೊಂದಿಗೆ ಜಗಳವಾಡಿದಳು. ಏನೋ ಹೇಳಿದೆ? ನನ್ನನ್ನು ಬಿಟ್ಟು ಇನ್ಯಾರನ್ನೋ ನೀನು ಮದುವೆಯಾಗಲು ಹೊರಟಿದ್ದೀಯಾ? ಈ ಯಾಶಿಕಾಳಿಗಿಂತ ಒಬ್ಬ ಪರಮ ಸುಂದರಿ ನಿನಗೆ ಈ ಪ್ರಪಂಚದಲ್ಲಿ ಸಿಗುತ್ತಾಳಾ? ನಿನಗೆ ಏನು ಅಷ್ಟೊಂದು ಸೊಕ್ಕ ಎಂದು ಕಿರುಚಿದಳು. ಯುವರಾಜ್ ಲಘುವಾಗಿ ನಕ್ಕು, ಪರಮ ಸುಂದರಿಯ? ನಿನಗಿಂತ ಒಬ್ಬ ದೇವತೆಯೇ ಈಗೋ ನನ್ನ ಪಕ್ಕದಲ್ಲಿದ್ದಾಳೆ ಎನ್ನುತ್ತಾ ಅಲ್ಲಿದ್ದ ವೆನಿಲ್ಲಾಳ ಕೈಗಳನ್ನು ಅಷ್ಟೊಂದು ಆಳವಾದ ಪ್ರೀತಿ ಮತ್ತು ಹಕ್ಕಿನಿಂದ ಹಿಡಿದು ತನ್ನ ಹತ್ತಿರ ಎಳೆದು ನಿಲ್ಲಿಸಿಕೊಂಡ. ಇವತ್ತು ಈ ದೇವಸ್ಥಾನದಲ್ಲಿ ನನಗೂ ನನ್ನ ಪ್ರೀತಿಯ ದೇವತೆ ವೆನಿಲ್ಲಾಳಿಗೂ ಮದುವೆ ನಡೆಯಲಿದೆ. ಇದೇನೇ ಈ ಯುವರಾಜನ ಅಂತಿಮ ನಿರ್ಧಾರ ಎಂದು ಇಡೀ ಪ್ರಕಾರವೇ ಅದಿರುವಂತೆ ಘೋಷಿಸಿದ. ಯಾಶಿಕಾ ಹಾಗೆಯೇ ಆಘಾತದಿಂದ ಸ್ತಬ್ಧಳಾದಳು. ಏನಂದೆ? ಈ ವೆನಿಲ್ಲಾಳಿಗಾ ಎಂದು ಅವಳು ಚೀರಲು ವಿಕ್ರಮ್ ಮತ್ತು ಕಾರ್ತಿಕ್ ಕೈಗಳನ್ನು ಕಟ್ಟಿ ಜೋರಾಗಿ ನಕ್ಕರು. ಆಗಲೇ ಯಾಶಿಕಾಗೆ ಎಲ್ಲವೂ ಅರ್ಥವಾಯಿತು. ಇದು ಯುವರಾಜ್ ಒಬ್ಬನೇ ತೆಗೆದುಕೊಂಡ ವೈಯಕ್ತಿಕ ನಿರ್ಧಾರವಲ್ಲ. ವಿಕ್ರಮ್, ಯುವರಾಜ್, ಕಾರ್ತಿಕ್ ಎಂಬ ಮೂವರು ಸ್ನೇಹಿತರು ಸೇರಿ ಅವಳ ಎಲ್ಲ ಆಟಗಳಿಗೂ ಮುಕ್ತಾಯ ಹಾಡಲು ಅತ್ಯಂತ ಅಚ್ಚುಕಟ್ಟಾಗಿ ಹೆಣೆದ ಆ ಚದುರಂಗದಾಟದ ಅಂತಿಮ ಚೆಕ್ಮೇಟ್ ನಿರ್ಧಾರ ಇದು ಎಂಬುದು ಅವಳಿಗೆ ಅಣುವಾಗಿ ಅರ್ಥವಾಯಿತು. ಅವಳು ವಿಕ್ರಮ್ನನ್ನು ವಂಚಿಸಲು ಯೋಚಿಸಿದ ಎಲ್ಲ ತಂತ್ರಗಳು ಧೂಳಿಪಟವಾಗಿ ತನ್ನ ಕೈಯಲ್ಲಿದ್ದ ಆಸ್ತಿ ಮತ್ತು ಜೀವನ ಎರಡೂ ಕೈತಪ್ಪಿದ ಅವಮಾನದಲ್ಲಿ ಯಾಶಿಕಾಳ ಮುಖಕ್ಕೆ ಯಾರೋ ಮಸಿ ಬಳಿದಂತೆ ಕಪ್ಪಾಗಿ ಅಷ್ಟು ಜನರ ಮುಂದೆ ಅವಮಾನದ ಪರಮಾವಧಿಯಲ್ಲಿ ಕೈಕಾಲುಗಳು ನಡುಗುತ್ತಾ ನಿಂತಳು. ವಿಧಿಯ ಆಟ ಕೆಡುಕಿಗೆ ಶಿಕ್ಷೆಯನ್ನು ಮುಕ್ತ ವೆನಿಲ್ಲಾಳ ಜೀವನಕ್ಕೆ ಒಂದು ಹೊಸ ಉದಯವನ್ನು ಅಲ್ಲಿ ನೀಡಿತ್ತು. ದೇವಸ್ಥಾನದ ಆ ಪ್ರಾಕಾರದಲ್ಲಿ ಸುತ್ತಲೂ ನಡೆಯುತ್ತಿರುವ ಧಮಾಕ ಘಟನೆಗಳಲ್ಲಿ ಒಂದನ್ನೂ ಅರ್ಥ ಮಾಡಿಕೊಳ್ಳಲಾಗದೆ ಕಾವ್ಯ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ನಿಂತಿದ್ದಳು. ವಿಕ್ರಮ್ಗೆ ಯಾಶಿಕಾ ಸೋದರ ಮಾವನ ಮಗಳು ಎಂಬುದು, ಅವಳ ಗುಣಲಕ್ಷಣಗಳು ಎಂಥದ್ದು ಎಂಬುದು ಕಾವ್ಯಳಿಗೆ ತಿಳಿದಿರಲಿಲ್ಲ. ಏಕೆಂದರೆ ಇದಕ್ಕೂ ಮೊದಲು ಅವಳು ವಿಕ್ರಮ್ ಮನೆಗೆ ಹೋದಾಗ ಯಾಶಿಕಾಳನ್ನು ಅವಳು ನೋಡಿಯೇ ಇರಲಿಲ್ಲ. ಯುವರಾಜನ ಬೆದರಿಕೆ, ಯಾಶಿಕಾಳ ಚೀರಾಟ, ಕಾರ್ತಿಕನ ಗೇಲಿ ಮಾತು ಕಾವ್ಯಳ ತಲೆಯಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ತಾಳ್ಮೆ ಕೆಟ್ಟ ಅವಳು ತನ್ನ ಪಕ್ಕದಲ್ಲಿ ಗಂಭೀರವಾಗಿ ನಿಂತು ಎಲ್ಲವನ್ನೂ ಆನಂದಿಸುತ್ತಿದ್ದ ವಿಕ್ರಮ್ನ ಶರ್ಟ್ ತೋಳನ್ನು ಹಗುರವಾಗಿ ಎಳೆದು ತನ್ನತ್ತ ಅವನ ಗಮನವನ್ನು ಸೆಳೆದಳು. ವಿಕ್ರಮ್ ತನ್ನ ಶರ್ಟ್ ತೋಳಿನ ಮೇಲೆ ಬಿದ್ದ ಆ ಮೃದುವಾದ ಸ್ಪರ್ಶವನ್ನು ಅನುಭವಿಸಿ ಕಾವ್ಯಳತ್ತ ನಿಧಾನವಾಗಿ ಬಗ್ಗಿದ. ಅವಳ ಮುಖದಲ್ಲಿದ್ದ ಗೊಂದಲವನ್ನು ನೋಡಿ ತನ್ನ ಕಾಂತೀಯ ಧ್ವನಿಯಲ್ಲಿ, ಏನು ಕಾವ್ಯ ಪುಟ್ಟಿ, ಏನು ಬೇಕು ನಿನಗೆ ಎಂದು ಅತ್ಯಂತ ಪ್ರೀತಿಯಿಂದ ಕೇಳಿದ. ಕಾವ್ಯ ಸುತ್ತಲೂ ಒಮ್ಮೆ ನೋಡಿ ಅವನ ಕಿವಿಯ ಬಳಿ ರಹಸ್ಯ ಧ್ವನಿಯಲ್ಲಿ, ಅಲ್ಲ ವಿಕ್ರಮ್ ಸರ್, ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ? ನೀವೆಲ್ಲರೂ ಏನೇನೋ ರಹಸ್ಯವಾಗಿ ಮಾತನಾಡ್ತಾ ಇದ್ದೀರಾ, ನನಗೇನೂ ಅರ್ಥವಾಗುತ್ತಿಲ್ಲ. ಆಮೇಲೆ ಅಲ್ಲಿ ಅಳುತ್ತಾ ನಿಂತಿದ್ದಾಳಲ್ಲ ಆ ಹುಡುಗಿ ಯಾರು? ನಿಮ್ಮನ್ನು ನೋಡಿದರೆ ಮಾಮ ಮಾಮ ಅಂತ ಹಕ್ಕಿನಿಂದ ಕರೆಯುತ್ತಿದ್ದಾಳೆ. ನನಗೇಕೋ ಒಂಥರ ಆಗುತ್ತಿದೆ ಸರ್, ನಿಜವಾಗಿ ಸರಿಯಾಗಿ ಹೇಳಿ ಸರ್ ಎಂದು ತನ್ನ ಪುಟ್ಟ ಹುಬ್ಬುಗಳನ್ನು ಗಂಟು ಹಾಕಿಕೊಂಡು ಕೇಳಿದಳು. ವಿಕ್ರಮ್ ಅವಳ ಅಸೂಯೆ ಬೆರೆತ ಆ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಜೋರಾಗಿ ನಕ್ಕುಕೊಂಡ. ನಂತರ ಅವಳ ಮುಖ ನೋಡಿ ನಿಧಾನವಾಗಿ ವಿವರಿಸಲು ಪ್ರಾರಂಭಿಸಿದ. ಅದಾ, ನನ್ನ ಕಾವ್ಯ ಪುಟ್ಟಿಗೆ ಅಷ್ಟರಲ್ಲಿ ಅಸೂಯೆ ಬಂದು ಬಿಟ್ಟಿದೆ. ಇಲ್ಲಿ ನೋಡು ಕಾವ್ಯ, ಅಲ್ಲಿ ನಿಂತಿದ್ದಾನಲ್ಲ ಯುವರಾಜ್, ಅವನು ಬೇರೆ ಯಾರೂ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ನಮ್ಮ ಕನ್ಸ್ಟ್ರಕ್ಷನ್ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಆಮೇಲೆ ಇವನು ಕಾರ್ತಿಕ್, ಇವನು ನನ್ನ PA. ಅಂದು ರಾತ್ರಿ ನಾನು ಕೇಳಿದ ಕಾವಿ ಪಂಚೆಯನ್ನು ಆಸೆಯಿಂದ ಓಡಿ ಹೋಗಿ ತಂದು ಕೊಟ್ಟನಲ್ಲ, ಅವನು ಇವನೇ. ಇವನ ತಲೆಗೆ ನೀನು ಈಗ 4 ಪೆಟ್ಟು ನೀಡಬೇಕು ಎಂದು ಕಾರ್ತಿಕ್ನನ್ನು ತೋರಿಸಿ ವಿಕ್ರಮ್ ಹೇಳಿದ. ಏನಂತೀರಿ ಎಂದು ಕಾರ್ತಿಕ್ ಚೀರುತ್ತಾ ತನ್ನ ತಲೆಯನ್ನು ಮುಚ್ಚಿಕೊಂಡು ಕಾವ್ಯಳನ್ನು ನೋಡಿ ಮುಗ್ಧನಾಗಿ ಮುಖ ಮಾಡಿದ. ಅಯ್ಯೋ ಮೇಡಮ್, ನಮ್ಮ ಚಿಕ್ಕ ಬಾಸ್ ಹೇಳುವುದನ್ನೆಲ್ಲ ನೀವು ನಂಬಬೇಡಿ ಮೇಡಮ್, ಇವರೇ ಹೆದರಿಸಿದ್ದು, ಅದಕ್ಕೆ ನಾನು ತಂದುಕೊಟ್ಟೆ. ಆದರೆ ಈ ವಿಕ್ರಮ್ ಸರ್ಗೆ ಸ್ವಲ್ಪವಾದರೂ ತಾಳಿ ಕಟ್ಟಿದ ಹೆಂಡತಿಯ ಬಗ್ಗೆ ತಿಳಿದಿರಬೇಕೋ ಬೇಡವೋ ಮೇಡಮ್? ನಿಮ್ಮನ್ನು ಕಳೆದುಕೊಂಡು ನೀವು ಮುನಿಸಿಕೊಂಡು ಹೋದಾಗ ಇವರು ಇಲ್ಲಿ ಪಟ್ಟ ಕಷ್ಟವಿದೆಯಲ್ಲ, ಅದೆಲ್ಲ ನನಗೆ ಗೊತ್ತು ಎಂದು ಕಾರ್ತಿಕ್ ಸತ್ಯಗಳನ್ನು ಬಿಚ್ಚಿಟ್ಟ. ನಿಜವಾಗಿಯೂ ಸರ್ ಎಂದು ಕಾವ್ಯ ಭಾವುಕರಾಗಿ ವಿಕ್ರಮ್ನ ಕಣ್ಣುಗಳನ್ನು ನೋಡಲು ವಿಕ್ರಮ್ ತಕ್ಷಣವೇ ಕಾರ್ತಿಕ್ನ ತಲೆಗೆ ಹಗುರವಾಗಿ ತಟ್ಟಿ ಮಾತನ್ನು ಬದಲಾಯಿಸಿದ. ಏ ಕಾರ್ತಿಕ್, ಸಾಕು ಮುಚ್ಚೋ ನಿನ್ನ ರೀಲ್.
ಇಲ್ಲಿ ಮೊದಲು ಯುವ ಮದುವೆ ನಡೆಯಬೇಕು. ಅದನ್ನು ಬಿಟ್ಟು ನೀವೇನು ಗಂಡ ಹೆಂಡತಿಯ ಪಂಚಾಯಿತಿ ಮಾತನಾಡ್ತಾ ಇದ್ದೀರಾ ಎಂದವನು ತಕ್ಷಣ ಯುವರಾಜನತ್ತ ತಿರುಗಿದ. ಓಕೆ ಯುವ, ಟೈಮ್ ಆಗುತ್ತಿದೆ. ನೀನು ಮೊದಲು ಹೋಗಿ ಆ ಮಂಟಪದಲ್ಲಿ ಕುಳಿತುಕೋ ಬಾಸ್ ಎಂದು ಅವನ ಹೆಗಲನ್ನು ತಟ್ಟಿದ. ವಿಕ್ರಮ್ ಮಂಟಪದತ್ತ ಕೈ ಮಾಡುತ್ತಿದ್ದಂತೆ ಅಲ್ಲಿದ್ದ ಪುರೋಹಿತರು ಹಾರಗಳನ್ನು ತೆಗೆದುಕೊಂಡು ಬರಲು ಹೇಳಿದರು. ವಿಕ್ರಮ್ ಕಾರ್ತಿಕ್ನ ಕೈಯಲ್ಲಿದ್ದ ಆ ದೊಡ್ಡ ಮದುವೆಯ ಹಾರಗಳನ್ನು ಪಡೆದುಕೊಂಡ. ವರ ಯುವರಾಜನ ಕುತ್ತಿಗೆಗೆ ವಿಕ್ರಮ್ ಹಾರ ಹಾಕಿದಂತೆ, ಈಗ ನಾನೇ ನಿನಗೆ ಈ ಮದುವೆಯಲ್ಲಿ ಜೊತೆ ವರ. ಹಾಗಾದರೆ ನನ್ನ ಹೆಂಡತಿ ಕಾವ್ಯಾಳೆ ಈಗ ನಮ್ಮ ವೆನಿಲ್ಲಾಳಿಗೆ ಜೊತೆ ವಧು. ಕಾವ್ಯ, ಈ ಹಾರವನ್ನು ಹಾಗೆಯೇ ಮೆಲ್ಲನೆ ನಮ್ಮ ವೆನಿಲ್ಲಾಳ ಕುತ್ತಿಗೆಗೆ ಹಾಕಿ ಅವಳನ್ನು ಮಂಟಪಕ್ಕೆ ಕರೆದುಕೊಂಡು ಬಾ ಅಮ್ಮ ಎಂದು ವಿಕ್ರಮ್ ಅಧಿಕಾರ ಮತ್ತು ಪ್ರೀತಿ ಬೆರೆತ ಧ್ವನಿಯಲ್ಲಿ ಕಾವ್ಯಾಳಿಗೆ ಹಾರವನ್ನು ನೀಡಿದ. ಕಾವ್ಯ ಅಷ್ಟೊಂದು ಹೆಮ್ಮೆಯಿಂದ ಆ ಗುಲಾಬಿ ಹೂವಿನ ಹಾರವನ್ನು ತೆಗೆದುಕೊಂಡು ವೆನಿಲ್ಲಾಳ ಹತ್ತಿರ ಹೋದಳು. ವೆನಿಲ್ಲಾಳ ಆ ಹುಣ್ಣಿಮೆ ಚಂದ್ರನಂತಿದ್ದ ಮುಖವನ್ನು ನೋಡಿ ಆನಂದಿಸಿದವಳು ನಿಧಾನವಾಗಿ ಆ ಹಾರವನ್ನು ಅವಳ ಕುತ್ತಿಗೆಗೆ ತೊಡಿಸಿದಳು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.